ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಲ್ಯಾಂಡ್ ನ HMT ಅವರು ಮಾರಾಟ ಮಾಡಿಬಿಟ್ಟಿದ್ದಾರೆ, ಇದೆಲ್ಲ ಹೇಳಿದ್ದಾರೆ, ಆಪಾದನೆ ಮಾಡಿದ್ದಾರೆ. ಆಮೇಲೆ ಇದು ಈಗಲೂ ಫಿಸಿಕಲಿ ಯಾವೊಂದು ಅರಣ್ಯ ಇಲಾಖೆಗೆ ಸೇರಿದಂತ ರೀತಿಯ ಒಂದು ಸ್ಟ್ರಕ್ಚರ್ ಇದೆ. ಈ ಅರಣ್ಯ ರೀತಿಯ ಒಂದು ಸ್ಟ್ರಕ್ಚರ್ನ ನಿಮ್ಮ ಅರಣ್ಯ ಇಲಾಖೆಯವರು ಮಾಡಿದ್ದಾರೆ, ಇದನ್ನು ಉಳಿಸಿದ್ದಾರಾ? ಯಾವ HMT ಕಾರ್ಖಾನೆಗೆ 1958-60ರಲ್ಲಿ ಕೆಲವು ತೀರ್ಮಾನಗಳಾಯಿತು. ಇಲ್ಲಿ ಎಲ್ಲ ರೀತಿಯ ಪರ್ಮಿಷನ್ಗಳನ್ನು ಈ ಕಾರ್ಖಾನೆ ಪ್ರಾರಂಭ ಆದಾಗ ಕೊಟ್ಟಿರತಕ್ಕಂಥ ಒಂದು ಏರಿಯಾ ನ್ಯಾಯಬದ್ಧವಾಗಿ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದೇ ರೀತಿಯ ಅಕ್ರಮಗಳಿಲ್ಲ. ಇದು ಇರ್ತಕ್ಕಂಥದ್ದು. ಇಲ್ಲಿ ಈಗ ಇತ್ತೀಚೆಗೆ ಕೆಲವು ತಕರಾರೇನು ತೆಗೆದಿದ್ದಾರೆ ಈ ಸರ್ಕಾರದಲ್ಲಿ. ಪಾಪ ಅರಣ್ಯ ಇಲಾಖೆ ಮಂತ್ರಿಗಳು, ಹಿಂದಿನ ಮಾಜಿ ಮಂತ್ರಿಗಳು ಹೇಳಿದ್ದಾರೆ 15,000 ಎಕರೆ ಉಳಿಸಿದ್ದೇನೆ. ಕೋಲಾರದಲ್ಲಿ ಏನಾಗಿದೆ ನೋಡ್ತಾ ಇದ್ದೀನಿ, ನೀವು ಬೇರೆ ಕಡೆ ಉಳಿಸಿರೋದು ನೋಡೋಣ. ಕೋಲಾರದಲ್ಲಿ ಯಾವ ರೀತಿ ಉಳಿಸ್ಕೊಟ್ಟಿದ್ದೀರಿ ಅದು ಗೊತ್ತಿದೆ ನನಗೆ. ಇಲ್ಲಿ ಪ್ರಶ್ನೆ, ಈಗ 175 ಎಕರೆ ಹೇಳ್ತಾರಲ್ಲ, 175 ಎಕರೆ ಖಾಸಗಿಯವರಿಗೆ ಮಾರಾಟ ಮಾಡಿರ್ತಕ್ಕಂಥ ವಿಷಯದಲ್ಲಿ ಚರ್ಚೆ ಮಾಡಿದ್ರು. ಯಾರಿಂದ ಇದೆಲ್ಲ ಆಗಿರೋದು? ನಾನು ಮಾಡಿದ್ದೇನೆ. ಇವತ್ತು ಈ ಒಂದು ಕಾರ್ಖಾನೆಯ ಕೆಲವು ಭಾಗಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರದ ನೇತೃತ್ವದಲ್ಲೇ ಈಗೇನು ಹೇಳ್ತಾ ಇದ್ದಾರಲ್ಲ, ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ ಹೇಳಿ, ಬಿಡದಿ ಟೌನ್ಶಿಪ್ ನಾನು ಮಾಡ್ತಾ ಇರೋದು ಕುಮಾರಸ್ವಾಮಿ ಅವರ ಕನಸಿನ ಕೂಸೋದು. ನನಗೇನು ಇಂಟ್ರೆಸ್ಟ್ ಇಲ್ಲ. ಕನಸಿನ ಕೂಸನ್ನ ಇವತ್ತು ನಾನು ಬೆಂಗಳೂರು ನಗರ, ಬೆಂಗಳೂರು ದಕ್ಷಿಣ ಭಾಗವನ್ನ ವಿಶ್ವಕ್ಕೆ ಮಾದರಿಯಾಗಿ ನಾನು ಮಾಡ್ತೀನಿ. ನೆನೆ ಹೇಳಿದ್ದಾರೆ ವಿಶ್ವಕ್ಕೆ ಮಾದರಿ ಮಾಡ್ತೀನಿ ಅಂತ. ನೀವು ಈ ರಾಜ್ಯದಲ್ಲಿ SM ಕೃಷ್ಣ ಅವರ ಸರ್ಕಾರದಲ್ಲಿ UD ಮಿನಿಸ್ಟರ್ ಆಗಿ, ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆಗಿ ವಿಶ್ವ ದರ್ಜೆಗೆ ಬೆಂಗಳೂರು ನಗರ ತೆಗೆದುಕೊಂಡು ಹೋಗಿರೋದು ಇಲ್ಲೇ ನೋಡಬಹುದು. ಈ HMT ಆವರಣದಲ್ಲಿ ವಿಶ್ವ ದರ್ಜೆಗೆ ಯಾವ ರೀತಿ ತೆಗೆದುಕೊಂಡು ಹೋಗಿದ್ದೀರಿ. ಯಾವುದು ವೆಲ್ಲಿಂಗ್ಟನ್ನು, ಪ್ರೆಸ್ಟೀಜು, ಬ್ರಿಗೇಡು ಅಲ್ಲ, ಹಲವಾರು ಇದಾವೆ ಇಲ್ಲಿ. ನೀವು ನೋಡಿದ್ರಿ ಬಿಲ್ಡಿಂಗ್ಗಳು. ನಮ್ಮ HMT ನೂರಾರು ಜನ, ಸಾವಿರಾರು ಜನಕ್ಕೆ ಅನ್ನ ಕೊಟ್ಟಂತ ಸಂಸ್ಥೆ. ಒಂದು ಕಡೆ ಆ ಬಿಲ್ಡಿಂಗ್ಗಳಲ್ಲಿ ಇರ್ತಕ್ಕಂಥ ಕಿಟಕಿಗಳು, ಪಟಿಕೆಗಳು ಎಲ್ಲ ಕಿತ್ಕೊಂಡು ಒಂದು ಕಡೆ ಅನಾಥವಾಗಿ ನನ್ನ ನೋಡ್ರಪ್ಪ ಅಂತ ಅಲ್ಲಿ ಆ ಬಿಲ್ಡಿಂಗ್ಗಳು ಅಳ್ತಾ ಇವೆ. ಇನ್ನೊಂದು ಕಡೆ ಬೃಹದಾಕಾರವಾಗಿ ಕಟ್ಟಿದ್ದಾರೆ ಇದೇ ಜಾಗದಲ್ಲಿ, HMT ಜಾಗದಲ್ಲಿ. ಯಾವ ಕಾಲದಲ್ಲಿ ಇವೆಲ್ಲ ನಡೀತು ಈಶ್ವರ ಖಂಡ್ರೆ ಅವರೇ? ನೀವು ಹೇಳ್ತಕ್ಕಂಥ ರೀತಿಯಲ್ಲಿ ಇವೆಲ್ಲ ಅರಣ್ಯ ಇಲಾಖೆಗೆ ಸೇರಿದ್ರೆ ಆ ಬಿಲ್ಡಿಂಗ್ಗಳನ್ನೆಲ್ಲ ಏನ್ ಮಾಡ್ತೀರಿ? ಈಗ ಪರ್ಮಿಷನ್ ಕೊಟ್ಟಾರೆ ಯಾರು ಆ ಬಿಲ್ಡಿಂಗ್ ಕಟ್ಟಲಿಕ್ಕೆ? ಆ ಜಾಗ ಕೊಡಬೇಕಾದ್ರೆ ಯಾರ್ಯಾರ ಪಾಲಿದೆ? ವಿಶ್ವದರ್ಜೆ ಮಾಡ್ತಕ್ಕಂಥ ಮಹಾನ್ ನಾಯಕರು, ಅವ್ರ ಪಾಲು ಎಷ್ಟಿದೆ? ನೀವು ರಾಜ್ಯ ಕಟ್ಟೋರು, ನಾವು ರಾಜ್ಯ ಹಾಳು ಮಾಡೋರು. ಇವತ್ತು ಈ ಕಾರ್ಖಾನೆಗೆ ಜೀವ ಕೊಡಬೇಕು ಅಂತ ಹೇಳಿ ಟೇಬಲ್ ಟು ಟೇಬಲ್ ನಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಸುಮಾರು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥ ಕಾರ್ಮಿಕರಿಗೆ ಈಗಲೂ ಸಹ ಅವರಿಗೆ ಒಂದು ಔಷಧಿ ತಗೊಳ್ಳೋದಕ್ಕೆ ದುಡ್ಡಿಲ್ಲ. ಕುಟುಂಬದಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಆಗಿ ವಯಸ್ಸಾಗಿರಿದ್ದಾರೆ. 590 ಕೋಟಿ ಅವರಿಗೆ ಹಲವಾರು ರೀತಿಯ ಕಾರ್ಮಿಕರಿಗೆ ಫೆಸಿಲಿಟೀಸ್ ಕೊಡಬೇಕಾಗಿದೆ. ಪೆನ್ಷನ್, ಮಗದೊಂದು, ಅದು ಏನೇನಿದೆ ಗ್ರಾಚ್ಯುಟಿ, 590 ಕೋಟಿ ಅವರಿಗೆ ಕೊಡಬೇಕು ದುಡ್ಡನ್ನ. ನಾನು ಮಂತ್ರಿ ಆದ ಮೇಲೆ ಪಾಪ ಅವರಲ್ಲಿ ಏನೋ ಒಂದು ನಂಬಿಕೆ, ಒಂದು ಅಂತಿಮವಾಗಿ ನಮ್ಮ ಜೀವನಕ್ಕೆ ಬದುಕನ್ನು ಕೊಡ್ತಾರೆ ಅಂತಕ್ಕಂಥ ಒಂದು ನಂಬಿಕೆ ಮೇಲಿದ್ದಾರೆ ಅವರು.
ಆ ಕಾರ್ಮಿಕರು. ನಾನು ಎಲ್ಲ ಭಾಗದಲ್ಲೂ ದೇಶದ 6 ಕಡೆ ಏನಿದೆ ಅಲ್ಲೇ ಎಲ್ಲ ಭಾಗದಲ್ಲೂ ಪ್ರವಾಸ ಮಾಡಿದ್ದೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.